ಅಯೋಧ್ಯೆನಲ್ಲಿ ಬಂದ್ಬಿಟ್ಟು ಶ್ರೀರಾಮನ ದರ್ಶನ ಮಾಡ್ಕೋಬೇಕಂದ್ರೆ ಫಸ್ಟ್ ಆಂಜನೇಯನ ಪರ್ಮಿಷನ್ ತಗೊಂಡೆ ಅಯೋಧ್ಯೆನಲ್ಲಿ ಕಾಲಿಟ್ಟು ಶ್ರೀರಾಮ ಅದನ್ನ ಕೆಲಸಗಳನ್ನು ಮುಗಿಸ್ಕೊಂಡು ವೈಕುಂಠಕ್ಕೆ ವಾಪಸ್ ಹೋಗ್ಬೇಕು. ಆಂಜನೇಯ ಬಂದ್ಬಿಟ್ಟು ನಾನು ಬರ್ತಾರೆ ಅಂತಾರೆ. ಆಂಜನೇಯ ಬಂದ್ಬಿಟ್ಟು ಶ್ರೀರಾಮ ಜಪ ಮಾಡೋರು ಯಾರು ಅಂತ ಹೇಳ್ಬಿಟ್ಟು ಆಂಜನೇಯ ಅವ್ರು ಬಂದ್ಬಿಟ್ಟು ಶ್ರೀರಾಮನ ಜಪ ಮಾಡ್ಕೊಂಡು ಭೂಲೋಕ ತಾಯಿ ಸರಿಯು ಘಾಟಲ್ಲಿ ಬಂದ್ಬಿಟ್ಟು ನೀರು ಹರಿತಿರೋದು ಬಂದ್ಬಿಟ್ಟು ಶ್ರೀರಾಮಚಂದ್ರ ಪ್ರಭು ಅವ್ರು ನಡೆದಿರೋಂಥ ಜಾಗ ಅದು. ಮಹಾವೀರರು ಬಂದ್ಬಿಟ್ಟು ಒಂದೇ ವಂಶದಲ್ಲಿ ಜನಿಸ್ತಾರೆ. 3 ಜನ ಬಂದ್ಬಿಟ್ಟು ಗೌತಮ ಬುದ್ಧ, ಜೈನಿಸಂ ಅವರು, ಶ್ರೀರಾಮಚಂದ್ರ ಪ್ರಭು ಅವರು ಸೂರ್ಯವಂಶಕ್ಕೆ ಸೇರ್ತಾರೆ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರ ಅಂತ ಬಯಸ್ತಾ ಇದ್ದೀನಿ. ನಾನು ಅಂತ ಸಕ್ಕತ್ತಾಗಿದ್ದೀನಿ. ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ಫಸ್ಟ್ ಟೈಮ್ ಮಾಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಚೆನ್ನಾಗಿದ್ದೀರ ಅಂತ ಬಯಸ್ತಾ ಇದ್ದೀನಿ. ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಪ್ರಯಾಗ್ರಾಜ್ ಜಂಕ್ಷನಿಂದ ಅಯೋಧ್ಯೆಗೆ ಹೋಗ್ತಾ ಇರೋದು. ಅಯೋಧ್ಯೆನ ನೋಡೋಕೆ ಹೋಗ್ತಾ ಇರೋದು. ಇಲ್ಲಿಂದ ಬಂದ್ಬಿಟ್ಟು ಎಷ್ಟು ಕಿಲೋಮೀಟರ್, ಇಲ್ಲಿಂದ ಅಯೋಧ್ಯೆ ಎಷ್ಟು ಕಿಲೋಮೀಟರ್ ಇದೆ? 195 ಕಿಲೋಮೀಟರ್ ಐತೆ. 195 ಕಿಲೋಮೀಟರ್. ಟ್ರೈನ್ ಟಿಕೆಟ್ ಬಂದ್ಬಿಟ್ಟು ಎಷ್ಟು ಅಂದ್ಕೊಂಡಿದ್ದಾರೆ? ಜಸ್ಟ್ ಕಮ್ಮಿನೇ. ಅಯೋಧ್ಯೆಗೆ ಹೋಗೋದಕ್ಕೆ 75 ರೂಪೀಸ್ ಆಯ್ತು ಅಷ್ಟೇ ಟ್ರೈನ್ ಟಿಕೆಟ್ ಬಂದ್ಬಿಟ್ಟು. ಟ್ರೈನ್ ಬಂದ್ಬಿಟ್ಟು 5:30ಗೆ ಬರುತ್ತೆ. ಇವಾಗ ಟೈಮ್ ಬಂದ್ಬಿಟ್ಟು 4:45 ಆಗಿದೆ. ಸ್ಪೆಷಲ್ ಟ್ರೈನ್ಗಳು ಹಾಕಿದ್ದಾರೆ ಅಲ್ಲಿ ಹೋಗೋದಕ್ಕೆ. ತುಂಬ ಜನ ಬಂದಿದ್ದಾರೆ, ಯಾಕಂದರೆ ಪ್ರಯಾಗ್ರಾಜಲ್ಲಿ ಬಂದ್ಬಿಟ್ಟು ತುಂಬ ಕುಂಭಮೇಳ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಯೋಧ್ಯೆಗೂ ಹತ್ರನೇ ಕಾಶಿ ಗೀಸಿ ಎಲ್ಲ ಅಂತ ಹೇಳ್ಬಿಟ್ಟು ಹತ್ರ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ಇವಾಗ ನಾವು ಬಂದ್ಬಿಟ್ಟು ಜನರಲ್ ಟಿಕೆಟ್ ತೊಗೊಂಡಿರೋದು. ಪ್ಲಾಟ್ಫಾರ್ಮ್ ನಂಬರ್ 5 ಹತ್ರ ಬರುತ್ತೆ. ಇವಾಗ ಹೋಗ್ತಾ ಇದೀವಿ 5 ಹತ್ರ ಬಂದ್ಬಿಟ್ಟು 5:30ಗೆ ಬರುತ್ತೆ ಟ್ರೈನು. ಈ ಟ್ರೈನ್ ಬಂದ್ಬಿಟ್ಟು ಅಯೋಧ್ಯೆಗೆ ಸ್ಪೆಷಲ್ ಟ್ರೈನ್ ಹಾಕಿರೋದು. ಇವಾಗ ಬಂದ್ಬಿಟ್ಟು ಟ್ರೈನ್ ಇದೆ ನೋಡಿ. ಇದು ಇನ್ನೊಂದು ಬಂದ್ಬಿಟ್ಟು 6:30ಗೆ ಬರುತ್ತೆ. ಆ ಟ್ರೈನ್ ಬಂದ್ಬಿಟ್ಟು ಹೋಗಿಲ್ಲ ನಾನು. ಇದೇ ಟ್ರೈನ್ಗೆ ಹೋದರೆ 11:45ಗೆಲ್ಲ ಇದು ತೆಗಿತೀವಿ. ಇದರಲ್ಲಿ ಬಂದ್ಬಿಟ್ಟು ಟೈಮಿಂಗ್ಸು ಹಾಕಿಲ್ಲ, ಬಟ್ ಏನೋ ಕಾಣಿಸ್ತಿಲ್ಲ. ಎಲ್ಲರೂ ಬಂದ್ಬಿಟ್ಟು ಇದು ಹೋಗುತ್ತೆ ಸ್ಪೆಷಲ್ ಟ್ರೈನ್ ಅಂತ ಹೇಳ್ಬಿಟ್ಟು ನೋಡ್ತಿದ್ದಾರಲ್ಲ. ಟ್ರೈನ್ ಜೊತೆ ಇಲ್ಲಿ ಬಂದ್ಬಿಟ್ಟು ನಾವು ಕೂತ್ಕೊಂಡಿದ್ದೀವಿ. ಜನರಲ್ ಎಷ್ಟು ಕಷ್ಟ ಆಗ್ತಿದೆ ಅಂದರೆ ಅಷ್ಟು ಕಷ್ಟ ಆಗ್ತಿದೆ. ಸ್ಪೆಷಲ್ ಟ್ರೈನ್ ಅಂತ ಇದೆ ಅಯೋಧ್ಯೆ ಹೋಗುತ್ತೆ. कैसे है ट्रेन? वो स्पेशल ट्रेन देखो कैसा है, दिखाता है को कैसे है। ಇಷ್ಟು ಕಷ್ಟ ಬಿಟ್ಕೊಂಡು ನಾವು ಬರ್ತಾ ಇರೋದು ಅಯೋಧ್ಯೆಗೆ. 15 ನಿಮಿಷ 20 ನಿಮಿಷ ತನಕ ಇಲ್ಲಿ 15 ನಿಮಿಷ 20 ನಿಮಿಷ ತನಕ ಇರ್ತದೆ. ಚಳಿ ಅಂದರೆ ಚಳಿ ತುಂಬಾ ಐತೆ. ಇಲ್ಲಿ ಕೂತ್ಕೊಳ್ಳೋಣ ಬನ್ನಿ. ಇಲ್ಲಿಂದ ಬಂದ್ಬಿಟ್ಟು ಎಷ್ಟು ಕಿಲೋಮೀಟರ್ ಐತೆ ಅಂದರೆ 125 ಕಿಲೋಮೀಟರ್ ಐತೆ. ಇನ್ನು ಅರ್ಧಕ್ಕೆ ಹೋಗಿದ್ದೀವಿ. ಇನ್ನು ಅರ್ಧ ದಾರಿಗೆ ಹೋಗಬೇಕು. ಅರ್ಧ ದಾರಿ ನಮ್ಮ ಟ್ರೈನ್ ನೋಡಿ, ನನ್ನ ಪಕ್ಕದಲ್ಲೇ ನನ್ನ ಮುಂದ್ಗಡೆ ಐತೆ ಟ್ರೈನು. ಇವಾಗ ಹೋಗಬೇಕು. ಅಯೋಧ್ಯೆ ಸ್ಪೆಷಲ್ ಟ್ರೈನ್ ಇದು. ಅಯೋಧ್ಯೆ ಸ್ಪೆಷಲ್ ಟ್ರೈನ್ ಇದು. ಈ ಟ್ರೈನು ಒಂದೇ ಇರೋದು ಇವಾಗ ಹೋಗೋದಕ್ಕೆ. ಇಲ್ಲಿಂದ ಬಂದ್ಬಿಟ್ಟು ಇದಕ್ಕೆ ಹೋಗಬೇಕು, ಕಾಶಿಗೆ ಹೋಗೋಣ. ಇದು ಮುಗಿಸ್ಕೊಂಡು ಈ ಯಾತ್ರೆ ಜನರಲ್ಲು. ಇದು ಬಂದ್ಬಿಟ್ಟು AC ಕಂಪಾರ್ಟ್ಮೆಂಟ್ ಯಾವುದೂ ಇಲ್ಲ, ಎಲ್ಲ ಫುಲ್ ಜನರಲ್ಲೇ. ಇದಕ್ಕೆ ಯಾವುದೂ ಇಲ್ಲ ರಿಸರ್ವೇಷನ್ ಏನೂ ಬರಲ್ಲ. ಫುಲ್ ಇದು ಬಂದ್ಬಿಟ್ಟು ಏನಿದೆ ಎಲ್ಲ ಲೋಕಲೇ. ಇವತ್ತು ನೈಟು ನಮಗೆ ಸಮೋಸನೇ. ಪ್ರಯಾಗ್ರಾಜಿಂದ ಅಯೋಧ್ಯೆಗೆ ಬಂದ್ಬಿಟ್ಟು ಸ್ಪೆಷಲ್ ಟ್ರೈನ್ ಹಾಕಿದ್ರಲ್ಲ, ಅದು ಬಂದ್ಬಿಟ್ಟು ಅಯೋಧ್ಯೆ ಟ್ಯಾನ್ ತನಕನೇ ಬಿಡ್ತಾರೆ. ಟ್ಯಾನಿನ ಬಂದ್ಬಿಟ್ಟು 85 ಕಿಲೋಮೀಟರ್ ಐತೆ. ಅದಕ್ಕೆ ಬಂದ್ಬಿಟ್ಟು ಬೇರೆ ಟ್ರೈನಲ್ಲಿ ಹೋಗ್ಬೇಕಂತ ಹೇಳ್ತಾರೆ. ಟೈಮ್ ಬಂದ್ಬಿಟ್ಟು 11:30 ಆಗ್ತಿದೆ ಅಲ್ಲ. ಇಷ್ಟೊಂದು ಜನ ಕಾಯ್ಕೊಂಡಿರೋದು ಅಯೋಧ್ಯೆ ಜಂಕ್ಷನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ಏನಾಗಿದೆ ಟ್ವಿಸ್ಟ್ ಬಂದ್ಬಿಟ್ಟು ಟೈಮ್ ಆಗೋಗಿದೆ ಆಲ್ರೆಡಿ ಅಂತ ಹೇಳ್ಬಿಟ್ಟು ಟ್ರೈನ್ ಇಲ್ಲೇ ಸ್ಟಾಪ್ ಮಾಡಿದ್ದಾರೆ. ಈ ಟ್ರೈನ್ ಹೋಗಿ ಇನ್ನೊಂದು ಟ್ರೈನ್ ಬರುತ್ತೆ. ಇಲ್ಲಿಂದ ಬಸ್ಸಲ್ಲಿ ಹೋಗೋಣ ಅಂದರೆ ಇನ್ನು 20 ಮಿನಿಟ್ಸ್ಗೆ ಒಂದೇ ಒಂದು ಬಸ್ ಐತೆ. ಬಸ್ ಚೂಸ್ ಮಾಡೋಕ್ಕಿಂತ ಮುಂಚೆ ಟ್ರೈನೇ ಚೂಸ್ ಮಾಡ್ಬೋದು, ಯಾಕಂದರೆ ಇನ್ನೊಂದು 10 ನಿಮಿಷದಲ್ಲಿ ಇನ್ನೊಂದು ಟ್ರೈನ್ ಬರುತ್ತೆ. ನಾವು ಒಂದು 45 ಮಿನಿಟ್ 20 ನಾವೆಲ್ಲಿದ್ದೀವಿ ಅಂದರೆ ಟೈಮ್ ಎಷ್ಟಾಗ್ತೀವಿ ಅಂದ್ಕೊಂಡಿದ್ದೀವಿ ಗೊತ್ತಾ? 12:17 ಆಗ್ತಿದೆ ಟೈಮ್. ಇವಾಗ ಬಂದ್ಬಿಟ್ಟು 27ನೇ ತಾರೀಕು 1ನೇ ತಿಂಗಳು 2025 ಇವಾಗ ಬಂದ್ಬಿಟ್ಟು ನಾವೆಲ್ಲಿದೆ ಅಂದರೆ ಈ ಪ್ರದೇಶಕ್ಕೆ ಕಾಲಿಕ್ಬೇಕಂದ್ರೆ ನಾವು ತುಂಬ ಪುಣ್ಯ ಮಾಡಿದರೆ ಮಾತ್ರ ಈ ಪ್ರದೇಶಕ್ಕೆ ಕಾಲಿಕ್ಕಾಗೋದು. ನಾನು 7 ಜನ್ಮದ ಪುಣ್ಯನ ಅಂತ ಅನ್ಕೋಬೋದು, ಇಲ್ಲಾಂದರೆ 14 ವರ್ಷದ ಪುಣ್ಯನ ಅಂತ ಅನ್ಕೋಬೋದು. ಯಾಕಂದರೆ ಈ ಜಾಗಕ್ಕೆ ಬರೋದಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಬಿದ್ಕೊ ಬಂದಿರೋದು. ಯಾಕಂದರೆ ಶ್ರೀರಾಮಚಂದ್ರ ಪ್ರಭು ಬಂದ್ಬಿಟ್ಟು ಅವ್ರ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಎಷ್ಟೊಂದು ವರ್ಷಗಳು 500 ವರ್ಷಗಳ ಕಾಲ ಆಗಿದೆ ಅವ್ರ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ. ಅಂಥ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ನೋಡಬೇಕಾದ್ರೆ ಇವಾಗೂ ಇನ್ನೂ ಕನ್ಸ್ಟ್ರಕ್ಟ್ ಮಾಡ್ತಾನೆ ಇದ್ದಾರೆ. ಇವಾಗ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಅಯೋಧ್ಯೆಯಲ್ಲಿ ಕಾಲಿಕ್ಬೇಕಂದ್ರೆ ತುಂಬ ಪುಣ್ಯ ಮಾಡಿದರೆ ಮಾತ್ರ ಕಾಲಿಕ್ಕಾಗೋದು. ನೈಟ್ ಸ್ಟೇ ಎಲ್ಲ ಅಂದ್ಕೊಂಡಿದ್ದೀವಿ ಗೊತ್ತಾ? ರೈಲ್ವೆ ಸ್ಟೇಷನ್ ಅಂತ ತೋರಿಸ್ತೀನಿ ನೋಡಿ. ರೈಲ್ವೆ ಸ್ಟೇಷನು ಹಂಗೆ ತೋರಿಸ್ತೀನಿ. ರೈಲ್ವೆ ಸ್ಟೇಷನ್ ಹತ್ರ, ಅಯೋಧ್ಯೆ ರೈಲ್ವೆ ಸ್ಟೇಷನ್ ಹತ್ರ ಇವತ್ತು ನಮ್ಮ ಸ್ಟೇ ಹಾಕ್ಕೊಂಡಿರೋದು. ಎಷ್ಟೊಂದು ಚಳಿ ಆಗ್ತಿದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮೀಟ್ ಮಾಡೋಣ. ಜೈ ಶ್ರೀರಾಮ್.
ದೇವರು ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಬಯಸ್ತಾ ಇದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಸ್ವಾಗತ. 7 o'clock ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟಾಗಿದೆ ಅಂದ್ಕೊಂಡಿದ್ದೀರಾ? 7 o'clock ಆಗಿದೆ. ಎಷ್ಟೊಂದು ಜನ ಬಂದ್ಬಿಟ್ಟು ನನ್ನ ಹಿಂದ್ಗಡೆ ಇದ್ದಾರಲ್ಲ, ಇಷ್ಟೊಂದು ಜನ ಬಂದ್ಬಿಟ್ಟು ಎಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ಸರಿಯೂ ಘಾಟ್ ಹತ್ರ ಹೋಗ್ತಿದ್ದಾರೆ. ಸರಿಯೂ ಘಾಟ್ ಹತ್ರ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಬರೋದಕ್ಕೆ, ಶ್ರೀರಾಮಚಂದ್ರ ಪ್ರಭು ನಡೆದಿರುವಂಥ ಜಾಗದಲ್ಲಿ ಸ್ನಾನ ಮಾಡ್ಕೊಬರೋಣ ಅಂತೇಳ್ಬಿಟ್ಟು ಸರಿಯೂ ಘಾಟ್ ಹತ್ರ ಹೋಗ್ತಾ ಇರೋದು ತುಂಬ ಎಲ್ಲ ಜನ ನೋಡ್ಬೋದು. ಈ ಕಡೆ ಬಂದ್ಬಿಟ್ಟು ಅಯೋಧ್ಯೆಗೆ ಹೋಗೋದು. ಅಯೋಧ್ಯೆ ಶ್ರೀರಾಮಚಂದ್ರ ಪ್ರಭುನ ದರ್ಶನ ಮಾಡ್ಕೊಳೋದಕ್ಕೆ ಈ ಕಡೆ ಲೈನ್ ಐತೆ ನೋಡಿ, ನಾನು ತೋರಿಸ್ತೀನಿ. ಈ ಕಡೆ ಐತೆ ನೋಡಿ ಲೈನ್, ಅದು ಬಂದ್ಬಿಟ್ಟು ಶ್ರೀರಾಮಚಂದ್ರ ಪ್ರಭುನ ದರ್ಶನ ಮಾಡ್ಕೊಳೋದಕ್ಕೆ ಎಷ್ಟೊಂದು ಜನ ಇದ್ದಾರೆ ತೋರಿಸ್ತೀನಿ ನೋಡಿ. ನಾನು ಇವಾಗ ಬೆಳಿಗ್ಗೆ 7:15 ಎಷ್ಟೊಂದು ರಶ್ ಇದೆ ಅಂದರೆ ನಾವು ಬಂದ್ಬಿಟ್ಟು ಬೋಟಲ್ಲಿ ಕಿತ್ನಾ ಭಯ ಬೋಟ್ ರೈಡ್ಗೆ ಹೋಗೋದಕ್ಕೆ 150 rupees ಹಾಕಿದ್ದಾರೆ. ನಾವು ಹೋಗೋಣ ಬೋಟ್ ರೈಡ್. ಇಲ್ಲ ಸ್ವಲ್ಪ ಜನ ನಾವು ಎಲ್ಲ ಕಡೆ ಬಂದ್ಬಿಟ್ಟು ಸುತ್ತಾಡ್ಕೊ ಬಂದ್ವಿ. ಒಂದು ಸ್ವಲ್ಪ ಜಾಗಕ್ಕೆ ಕೇದಾರ್ನಾಥ್, ಬದ್ರಿನಾಥ್ ಅಂತ ಹೇಳ್ಬಿಟ್ಟು ಪ್ರಯಾಗ್ರಾಜು ಎಲ್ಲ ಕಡೆ ನೋಡ್ಕೊ ಬಂದ್ವಿ. ಅದು ಎಲ್ಲ ಕಡೆಕ್ಕಿಂತ ಈ ಸ್ಪೆಷಲ್ ಈ ಕಡೆ ಬಂದ್ಬಿಟ್ಟು ಸರಿಯೂ ಘಾಟಲ್ಲಿ ಏನು ಪುಣ್ಯ ಇದೆ, ತುಂಬ ಅಂದರೆ ತುಂಬ ಪುಣ್ಯ. ಈ ಸರಿಯೂ ಘಾಟಲ್ಲಿ ಬಂದ್ಬಿಟ್ಟು ಯಾರು ನಡೆದಿರೋ ಅಂದರೆ ಶ್ರೀರಾಮಚಂದ್ರ ಪ್ರಭು ಅವ್ರು ನಡೆದಿರೋ ಜಾಗ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವ್ರು ನಡೆದಿರೋ ಜಾಗದಲ್ಲಿ ಇವಾಗ ನಾವು ನಡೆಯೋದು ತುಂಬ ಅಂದರೆ ತುಂಬ ಸಂತೋಷ ಆಗುತ್ತೆ. ಈ ಜಾಗಕ್ಕೆ ಎಷ್ಟೊಂದು ವರ್ಷಗಳ ಕಾಲ ಅಂದರೆ 500 ವರ್ಷಗಳ ಕಾಲ ಆಗಿದೆ. ಈ ಜಾಗದಲ್ಲಿ ಬಂದ್ಬಿಟ್ಟು ಇವಾಗ ನಾವು ನಡೆಯೋಕ್ಕೆ ಹೋಗ್ತಾ ಇರೋದು. ಈ ಜಾಗದಲ್ಲಿ ನಾವು ಸ್ನಾನ ಮಾಡೋಕ್ಕೆ ಹೋಗ್ತಾ ಇರೋದು ಸರಿಯೂ ಘಾಟಲ್ಲಿ. ತಾಯಿ ಸರಿಯೂ ಘಾಟ್ ಹರಿತಿದೆ ನೋಡಿ. ಅದಕ್ಕಿಂತ ಈ ಮಣ್ಣಿನಲ್ಲಿ ಬಂದ್ಬಿಟ್ಟು ಶ್ರೀರಾಮ ಮತ್ತು ಸೀತಾಮಾತೆ ನಡೆದಿರುವಂಥ ಜಾಗ ಈ ಬಂದು ಪುರಾತನವಾದ ಈ ಜಾಗದಲ್ಲಿ ನಾವು ನಡೀತಾ ಇದ್ದೀವಿ. 2025 ಬಂದ್ಬಿಟ್ಟು ಸುಖ ನೆಮ್ಮದಿ ನಿಮಗೆಲ್ಲ ಬಾಲಲ್ಲಿ ಚೆನ್ನಾಗಿರಲಿ ಅಂತ ಬೇಡ್ಕೊತೀನಿ. ऐसा माथा करिए ना, बाद में देखना। अयोध्यापुरी राम धाम वैकुंठपुरी, सरजू नहाया वैकुंठपुरी, भक्ति मुक्ति पूरण के लिए माता. ಈ ಸರಿಯೂ ಘಾಟ್ ಬಂದ್ಬಿಟ್ಟು ಅಯೋಧ್ಯೆಯ ಬೆನ್ನೆಲು ಅಂತ ಕರೀತಾರೆ. ಈ ಜಾಗದಲ್ಲಿ ಬಂದ್ಬಿಟ್ಟು ನಡೀತಾ ಇದ್ದರೆ ಪಾಸಿಟಿವ್ ಎನರ್ಜಿ ಬಂದ್ಬಿಟ್ಟು ತುಂಬಾ ಬರುತ್ತೆ. ಯಾಕಂದರೆ ಈ ಸರಿಯೂ ಘಾಟಲ್ಲಿ ಬೆಳಿಗ್ಗೆ ನಡಿಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಅಂದರೆ ಪ್ರಶಾಂತವಾಗಿಯೂ ಇರ್ತದೆ. ಈ ಸರಿಯೂ ಘಾಟಲ್ಲಿ ಬಂದ್ಬಿಟ್ಟು ಅಯೋಧ್ಯೆಯ ಬೆನ್ನೆಲು ಇದು ಬಂದ್ಬಿಟ್ಟು ಏನು ನೋಡ್ತಿದ್ದಾರೆ, ಇಲ್ಲಿ ಸರಿಯೂ ಘಾಟ್ ಪಕ್ಕದಲ್ಲೇ ಬಂದ್ಬಿಟ್ಟು ಒಂದು ಟೆಂಪಲ್ ಐತೆ. ಈ ಟೆಂಪಲಲ್ಲಿ ಬಂದ್ಬಿಟ್ಟು ಹನುಮಾನ್ ಟೆಂಪಲ್ ಚಿಕ್ಕದಾಗಿ ನಿರ್ಮಾಣ ಮಾಡಿಸಿದ್ದಾರೆ. ಇಲ್ಲಿ ಸರಿಯೂ ಘಾಟಲ್ಲಿ ದರ್ಶನ ಮಾಡ್ಕೊಂಡು ಸರಿಯೂ ಘಾಟಲ್ಲಿ ಸ್ನಾನ ಮಾಡ್ಕೊಬಂದು ಈ ಹನುಮಾನ್ ಟೆಂಪಲ್ ದರ್ಶನ. ಈ ಸರಿಯೂ ಘಾಟಿಂದ ಬಂದ್ಬಿಟ್ಟು ನಾನು ಹಂಗೆ ಮುಂದಕ್ಕೆ ಹೋಗ್ತಾ ಇದ್ರು. ಒಂದು ತಾತ ಬಂದ್ಬಿಟ್ಟು ಏನು ಮಾಡ್ತಿದ್ದಾರೆ ಅಂದರೆ ಸರಿಯೂ ಘಾಟಿಂದ ಬಂದ್ಬಿಟ್ಟು ಅಯೋಧ್ಯೆಗೆ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಅಲ್ಲಿ ತನಕ ಬಂದ್ಬಿಟ್ಟು ಮಲ್ಕೊಂಡ್ಬಿಟ್ಟು ಎದೋಲ್ಬಿಟ್ಟು ಸಾಷ್ಟಾಂಗ ನಮಸ್ಕಾರ ಆಗ್ತಾ ಇದ್ದಾರೆ. ತೋರಿಸ್ತೀನಿ ನೋಡಿ. ತುಂಬ ಜನ ಬಂದ್ಬಿಟ್ಟು ನಾನು ಹಿಂದ್ಗಡೆ ಕಾಣಿಸ್ತಾ ಇದೆ ನೋಡಿ, ಅದು ಬಂದ್ಬಿಟ್ಟು ಒಂದು ನದಿ ಥರ ಐತೆ ನೋಡಿ, ಅಲ್ಲಿ ಹೋಗಿ ಸ್ನಾನ ಮಾಡಿಬಿಡ್ತಾರೆ. ನದಿಯಿಂದ ಬಂದ್ಬಿಟ್ಟು ಎಷ್ಟು ಕಿಲೋಮೀಟರ್ ಅಂದರೆ ಒಂದು 5 meters ಏನೋ ಇದೆ ಅಷ್ಟೇ. ಅಲ್ಲಿ ಬಂದ್ಬಿಟ್ಟು ಸರಿಯೂ ಘಾಟ್ ಸಿಗುತ್ತೆ. ಇಲ್ಲಿಂದ ಬಂದ್ಬಿಟ್ಟು ಆ ಡೌನಲ್ಲಿ ಬಂದ್ಬಿಟ್ಟು ಒಂದು ಸರಿಯೂ ಘಾಟ್ ಅಂತ ಇರುತ್ತೆ, ಅಲ್ಲಿ ಬಂದು ಸ್ನಾನ ಮಾಡಬೇಕು. ತುಂಬ ಜನ ಬಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಇಲ್ಲೇ ಸ್ನಾನ ಮಾಡ್ಕೊಂಡ್ಬಿಡ್ತಾರೆ, ಈ ರಿವರಲ್ಲೇ ಸ್ನಾನ ಮಾಡ್ಕೊಂಡ್ಬಿಡ್ತಾರೆ. ಅದು ಮಾತಾಡ್ತಾ ಇದ್ದರೆ ಇಲ್ಲಿ ಬಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ರೆ ನನ್ನ ಪಕ್ಕದಲ್ಲಿ ಬಂದ್ಬಿಟ್ಟು ಮಂಕಿ ಬಂದ್ಬಿಟ್ಟು ಅಲ್ಲಿ ಸೈಡಲ್ಲಿ ಕೂತ್ಕೊಂಡು ನೋಡ್ತಾ ಇದೆ. ನೋಡಿಸ್ತೀನಿ ನೋಡಿ, ನನ್ನ ಪಕ್ಕದಲ್ಲಿ ಯಾವ ಥರ ಕೂತ್ಕೊಂಡಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಮಂಕಿ ಬಂದ್ಬಿಟ್ಟು ನಾನು ಹಿಂದ್ಗಡೆ ಕೂತ್ಕೊಂಡು ಯಾವ ಥರ ಕೇಳಿಸ್ಕೊತಿದ್ದೆ. ಲೆಜೆಂಡ್ರಿ ಸಿಂಗರು ಲತಾ ಮಂಗೇಶ್ವರ್ ಅವ್ರದ್ದು ಅವ್ರ ನೆನಪಿಗಾಗಿ ವೀಣೆನೇ ಇಲ್ಲಿಕ್ಕಿದ್ದಾರೆ ನೋಡಿ. ಅಯೋಧ್ಯ ಮುಂದ್ಗಡೆನೆ ಅವ್ರ ನೆನಪಿಗಾಗಿ ವೀಣೆನ ಇಲ್ಲಿ ಇಕ್ಕಿದ್ದಾರೆ. ಸರಿಯೂ ಘಾಟಲ್ಲಿ ಬಂದ್ಬಿಟ್ಟು ಗಂಗಾ ಆರತಿನೂ ಮಾಡ್ತಾರೆ. ಒಂದು 6 o'clock ಈವ್ನಿಂಗ್ ಟೈಮು ಮತ್ತು ಮಾರ್ನಿಂಗ್ ಟೈಮಲ್ಲಿ ಮಾಡ್ತಾರೆ. ಗಂಗಾ ಆರತಿ ಒಂದು 6 to 7 o'clock ತನಕ ಮಾಡ್ತಾರೆ, ಒಂದು 1/2 hour. ಈ ಲತಾ ಮಂಗೇಶ್ವರ್ ಅವ್ರದ್ದು ಐತಲ್ಲ, ಲತಾ ಮಂಗೇಶ್ವರ್ ಅವ್ರದ್ದು ಬಂದ್ಬಿಟ್ಟು ಲೈಟ್ ಶೋ ಇರುತ್ತೆ ಸಾಯಂಕಾಲ ಹೊತ್ತು 6 o'clockಗೆ, ನೋಡೋದಕ್ಕೆ ಚೆನ್ನಾಗಿರುತ್ತೆ. ಅವ್ರ ನೆನಪಿಗೆ ಇಲ್ಲಿ ಈ ರಿಕ್ಷಾನಲ್ಲಿ ಕಾಸ್ಟ್ ಎಷ್ಟಾಗ್ಬೋದು ಅಂತ ನೀವು ಅನ್ಕೋಬೋದು. ಅಲ್ಲಿ ಸೈಕಲಲ್ಲಿ ತುಳ್ಕೊಬಂದು ನಮ್ಮನ್ನ ಅಯೋಧ್ಯೆ ತನಕ ಬಿಡ್ತಾರೆ. ಅಯೋಧ್ಯೆ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು 1.5 kilometer 2 kilometer ಐತೆ. ಎಷ್ಟಾಗತ್ತೆ ಕಾಸ್ಟು? ನನ್ನ ಮುಂದೆ ಕಾಣಿಸ್ತಿದ್ರು ಆ ರಿಕ್ಷಾದಲ್ಲಿ ಹೋಗೋದಕ್ಕೆ ಎಷ್ಟು ಅನ್ಕೊಂಡಿದ್ದೀರಾ? 200 ರೂಪಾಯಿ ಕೇಳ್ತಾರೆ ರಿಕ್ಷಾನಲ್ಲಿ ಹೋಗೋದಕ್ಕೆ. ಈ ಥರ ರಿಕ್ಷಾ ಬಂದ್ಬಿಟ್ಟು ಹನುಮಾನ್ ಟೆಂಪಲ್ಗೆ ಇಲ್ಲಿಂದ ಬಂದ್ಬಿಟ್ಟು 1.5 kilometer ಐತೆ ಅಷ್ಟೇ ಹನುಮಾನ್ ಟೆಂಪಲ್. ಈ ಅಯೋಧ್ಯೆನಲ್ಲಿ ಕಾಲಿಟ್ಮೇಲೆ ಎಲ್ಲ ಜನ ಬಂದ್ಬಿಟ್ಟು ಈ ಅಯೋಧ್ಯೆ ಸರಸ್ವತಿ ಘಾಟ್ನ ಸ್ನಾನ ಮಾಡ್ಕೊ ಬಂದಿದ ತಕ್ಷಣ ನೋಡ್ಬೋದು, ಎಲ್ಲ ಬಂದ್ಬಿಟ್ಟು ಸಂತೋಷವಾಗಿರ್ತಾರೆ. ಮುಖದಲ್ಲಿ ಬಂದ್ಬಿಟ್ಟು ಅದೇನೋ ಕಲೆಗಳು ಬರ್ತಾ ಇರ್ತದೆ.
ನಗ್ಕೊಂಡು ಚೆನ್ನಾಗಿರ್ತಾರೆ. ಈ ಜಾಗದಲ್ಲಿ ಬಂದಿದ್ದು ತುಂಬ ಅಂದರೆ ತುಂಬ ಪೀಸ್ಫುಲ್ ಆಗಿರ್ತದೆ, ಚೆನ್ನಾಗಿರ್ತದೆ ಈ ಜಾಗ. ಇಲ್ಲಿನ ರೆಸ್ಟ್ ಕೇಳಕ್ಕೆ ಹೋದ್ರೆ ಅನ್ಕೋ ಭಯನೇ ಬಿದ್ದೋಗ್ತೀರ. 1,000 2,000 ಎಲ್ಲ ಕೋಟಿ ಹಂಗೆ. ನೀವು ಸರಿಯು ಘಾಟಿಂದ ಬಂದ್ಬಿಟ್ಟು ಬೇಕಂದರೆ ಆಟೋನಲ್ಲಿ ಬರ್ಬೋದು, ಇಲ್ಲಾಂದರೆ ನಡ್ಕೊಂಡು ಬರ್ಬೋದು. ಅಲ್ಲಿಂದ ಬಂದ್ಬಿಟ್ಟು ಹನುಮಾನ್ ಟೆಂಪಲ್ಗೆ ಬಂದ್ಬಿಟ್ಟು 1.5 ಕಿಲೋಮೀಟರ್ನೇ ಇದೆ. ಅಲ್ಲಿಂದ ಬಂದ್ಬಿಟ್ಟು ಫಸ್ಟ್ ನಾವು ಹನುಮಾನ್ ಟೆಂಪಲ್ನ ದರ್ಶನ ಮಾಡ್ಕೊಂಡು ಬೇರೆ ಏನಾದರೂ ಕೆಲಸ ಮಾಡಬೇಕು. ಯಾಕಂದರೆ ಇಲ್ಲಿ ಆಂಜನೇಯ ಪರ್ಮಿಷನ್ ಇಲ್ದಿರೆ ಬೇರೆ ಏನು ಮಾಡೋಕ್ಕಾಗಲ್ಲ ನಾವು. ಅದಕ್ಕಂತ ಆಂಜನೇಯ ಪರ್ಮಿಷನ್ ತೊಗೊಳೋಣ ಅಂತೇಳ್ಬಿಟ್ಟು ಇವಾಗ ಆಂಜನೇಯ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾ ಇರೋದು. ಇವಾಗ ಬೆಳಿಗ್ಗೆ ಬಂದ್ಬಿಟ್ಟು 9:30 ಆಗಿದೆ. ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಸರಿಯು ಘಾಟಿಂದ ಬಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಆಟೋ ಬಂದ್ಬಿಟ್ಟು ಎಷ್ಟು ಅಂತಂದರೆ ಸರಿಯು ಘಾಟ್ ನೀವು ಆಟೋನಲ್ಲಾದರೂ ಹೋಗ್ಬೋದು, ಇಲ್ಲಾಂದರೆ ಬೈ ವಾಕನ್ನಾದರೂ ಹೋಗ್ಬೋದು. ವಾಕನ್ ಡಿಸ್ಟೆನ್ಸ್ ಐತೆ 1.5 ಕಿಲೋಮೀಟರ್ ಐತೆ, ನಿಮ್ಗೆ ಇಷ್ಟ ಅದು. ನಮಗೆ ATMಗೂ ಫೆಸಿಲಿಟೀಸ್ ಐತೆ. ATM ಏನಾದರೂ ದುಡ್ಡು ತೊಗೋಬೇಕಂದ್ರೂ ಬಂದು ತೊಗೋಬೋದಾಗಿದೆ. ಈ ಅಯೋಧ್ಯೆಯಲ್ಲಿ ಎಲ್ಲ ತುಂಬಾ ಡೆವಲಪ್ಮೆಂಟ್ ನಮ್ಮ ಅಯೋಧ್ಯೆ ರಾಮ ಮಂದಿರ ಕಟ್ಟಿದ ಮೇಲೆ ರಾಮ ಮಂದಿರ ಕಟ್ಟಿದ ಮೇಲೆ ಈ ರೋಡ್ಗಳೆಲ್ಲ ನೋಡ್ಬೋದು. ಅಯೋಧ್ಯೆ ಬಂದ್ಬಿಟ್ಟು ತುಂಬ ಜಾಸ್ತಿನೇ ಡೆವಲಪ್ಮೆಂಟ್ ಆಗಿಬಿಡ್ತು. ಫಸ್ಟ್ ಈ ಥರ ಎಲ್ಲ ಇದ್ದಿಲ್ಲ ಅಯೋಧ್ಯೆ ಬಂದ್ಬಿಟ್ಟು. ಈ ರಾಮ ಮಂದಿರ ದೇವಸ್ಥಾನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ತುಂಬ ಜಾಸ್ತಿನೇ ಡೆವಲಪ್ಮೆಂಟ್ ಆಗಿಬಿಡ್ತು. जय श्री राम। हम भाग्यनगर से आए थे, हैदराबाद से। कितना आदमी आया? हम तकरीबन 4 बस है हमारे, और 4 बस में सब जन 50 मेंबर्स ईच बस 200 मेंबर्स। हम हैदराबाद से भाग्यनगर से प्रयागराज जा रहे हैं। आज अयोध्या श्री प्रभु रामचंद्र जी के दर्शन के लिए आए हैं हम लोग। ये सब लोग हम ये पताका है ना, ये वारकरी संप्रदाय का पताका है। ये वारकरी संप्रदाय का पताका है। ये पताका ये भागवत धर्म का ये भागवत धर्म का पताका है। हमारे वारकरी संप्रदाय का पताका। इस पताका को लेकर आज अयोध्या राम मंदिर के दर्शन को जा रहे हैं। फिर वहाँ से प्रयागराज काशी जाएंगे, फिर काशी से प्रयागराज जाएंगे। जो 29 तारीख का कुंभ मेले का महाकुंभ का स्नान है, वो स्नान के लिए जा रहे हैं हम लोग। ಇವಾಗ ನಾವೆಲ್ಲಿದ್ದೀವಿ ಅಂದರೆ ಹನುಮಾನ್ ಟೆಂಪಲ್ ಅಂತ ಬಂದಿದ್ದೀವಿ. ಫಸ್ಟ್ ನಾವು ದರ್ಶನ ಮಾಡ್ಕೋಬೇಕಿದ್ರೆ ಹನುಮಾನ್ ಟೆಂಪಲ್ ಶ್ರೀರಾಮ ಆಂಜನೇಯನ ನೋಡೋದಕ್ಕೆ ಎಷ್ಟೊಂದು ಜನ ರಶ್ ಇದ್ದಾರೆ ಅಂತ ನೋಡ್ಬೋದು. ತುಂಬ ಜನ ಇಲ್ಲಿಂದ ಸ್ಟಾರ್ಟ್ ಆಗೋದು ದೇವಸ್ಥಾನ. ಇಲ್ಲಿಂದ ಎಷ್ಟೊಂದು ರಶ್ ಇದೆ. ಆಂಜನೇಯನ ದರ್ಶನ ಮಾಡೋದಕ್ಕೆ ಇಲ್ಲಿಂದ ಬಂದ್ಬಿಟ್ಟು 1.5 ಕಿಲೋಮೀಟರ್ ಸುಮಾರು ಲೈನ್ ಇದೆ. ಎಷ್ಟೊಂದು ಜನ ಅಂತ ಹೇಳ್ಬಿಟ್ಟು ಇಲ್ಲ ಹೋಗ್ತಾನೆ ಇದೆ. ಸರಿ ಇಲ್ಲಿಂದ ಲೈನ್ ಎಷ್ಟು ದೊಡ್ಡದಾಗಿದೆ ಅಂತ ಈ ಲೈನ್ ದಾಟ್ಕೊಂಡು ನಾವು ದೇವಸ್ಥಾನ ಒಳಗಡೆ ಹೋಗೋದಕ್ಕೆ ಎಷ್ಟು ಕಷ್ಟ ಬೀಳಬೇಕು ನನಗಂತೂ ಗೊತ್ತಿಲ್ಲ. ಆಂಜನೇಯನ ನೋಡೋದು ಅಷ್ಟು ಸುಲಭ ಆಗಲ್ಲ ನಮ್ಮ ಕೈಲಿ, ಎಲ್ಲರ ಕೈಲಿ. ಯಾಕಂದರೆ ಆಂಜನೇಯ ಪವರ್ಗೆ ನಮಗೆ ತುಂಬ ಅಂದರೆ ತುಂಬ ಕಷ್ಟ. ಆಂಜನೇಯ ನೋಡಬೇಕು. ಟೈಮ್ ಬಂದ್ಬಿಟ್ಟು 9:44 ಆಗ್ತಿದೆ. ಇಷ್ಟೊತ್ತಿಗೆ 1.5 ಕಿಲೋಮೀಟರ್ ಅಷ್ಟು ರೇಡಿಯಸ್ ಅಷ್ಟು ಕಿಲೋಮೀಟ್ರಲ್ಲಿ ಎಷ್ಟೊಂದು ರಶ್ ಇದೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು. ಶ್ರೀರಾಮನ ದರ್ಶನ ಆದರೂ ಮಾಡಿಬಿಡ್ಬೋದು. ಆಂಜನೇಯ ದರ್ಶನ ಮಾಡೋದಕ್ಕೆ ಆ ತುದಿಗೆ ಹೋಗಬೇಕು, ಆ ಮೂಲೆಯಲ್ಲಿ ಹೋಗೋಕ್ಕೆ ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀರಲ್ಲ. ಈ ಜನನ ದಾಟ್ಕೊಂಡು ಹೋಗಿ ನಾವು ದರ್ಶನ ಮಾಡ್ಕೊಬರ್ಬೇಕು ಆಂಜನೇಯ. ಈ ರಶಲ್ಲಿ ಬಂದುಬಿಟ್ಟು ಮೊಬೈಲ್ ಫೋನ್ ಹಿಡ್ಕೊಳಕ್ಕೂ ಆಗಲ್ಲ, ಸೆಲ್ಫಿ ಸ್ಟಿಕ್ಕಲ್ಲಿ. ಯಾಕಂದರೆ ತುಂಬ ತಲ್ಲಾಡ್ತಾರೆ. ಯಾಕಂದರೆ ತುಂಬ ಜನ ಇದ್ದಾರಲ್ಲ, 1,000 ಅಲ್ಲ 2,000 ಅಲ್ಲ 3,000 ಅಲ್ಲ. ಇಲ್ಲಿ ಮಿನಿಮಮ್ ಇವತ್ತೊಂದು ದಿವಸಗೆ ಮಾತ್ರ ಎಷ್ಟು ಜನ ಬರ್ತಾರೆ ಅಂದರೆ ದರ್ಶನ ಮಾಡ್ಕೊಳೋದಕ್ಕೆ. ಯಾಕಂದರೆ ಎಲ್ಲ ಬಂದುಬಿಟ್ಟು ಕುಂಭಮೇಲೆಲ್ಲ ಸ್ಟಾರ್ಟ್ ಆಯ್ತಲ್ಲ. ಕುಂಭಮೇಳ ಪ್ರಯಾಗ್ರಾಜು, ಹರಿದ್ವಾರ, ಪ್ರಯಾಗ್ರಾಜ್ ಎಲ್ಲ ಹತ್ರ ಐತಲ್ಲ. ಪ್ರಯಾಗ್ರಾಜಿಂದ ಬಂದುಬಿಟ್ಟು ಹತ್ರ ಇರೋದು ವಾರಣಾಸಿ ಮತ್ತು ಅಯೋಧ್ಯೆನ ಹತ್ರ ಇರೋದು. ಅದಕ್ಕಂತಲೇ ಇಲ್ಲಿ ಅಯೋಧ್ಯೆ ನೋಡ್ಕೊಂಡು ಹೋಗೋಣ ಅಂತ ತುಂಬ ಜನ ಇಲ್ಲಿ ಬಂದಿರ್ತಾರೆ. ಇಲ್ಲಾಂದರೆ ಪ್ರಯಾಗ್ರಾಜ್ ನೋಡಿಕೊಂಡು ಇಲ್ಲಿ ಬಂದಿರ್ತಾರೆ. ವಾರಣಾಸಿ ನೋಡಿಕೊಂಡು ತುಂಬ ಜನ ಈ ಪಾಯಿಂಟಿಗೆ ಬಂದಿರ್ತಾರಲ್ಲ. ಅದರಿಂದಲೇ ತುಂಬ ರಶ್ ಅಂದರೆ ತುಂಬ ರಶ್ಶು. ಇಲ್ಲಿ ಬಂದುಬಿಟ್ಟು ಸುಮಾರು ಅಂದ್ರೂ ಎಷ್ಟು ಲಕ್ಷ ಜನ ಇರ್ತಾರೆ ಅಂದರೆ 3 ಲಕ್ಷಕ್ಕಿಂತ 4 ಲಕ್ಷ ಜನ ಇರ್ತಾರೆ. ಇಷ್ಟೊಂದು ಜನ ನೋಡ್ತಿರೋದು ಇದೆ ಫಸ್ಟ್ ಟೈಮ್. ನಾನು ಯಾವತ್ತೂ ನೋಡಿಲ್ಲ ನನ್ನ ಕಣ್ಣಾರೆ. ಆಂಜನೇಯ ನೋಡೋದಕ್ಕೆ ಎಷ್ಟೊಂದು ಕಷ್ಟ ಅಂದರೆ 4 ಅವರ್ ಆಯಿತು. 10 ಗಂಟೆಗೆ ಬಂದಿರೋದು ನಾವು. 10 ಗಂಟೆ ಅಂದರೆ ಇವಾಗ 1 ಗಂಟೆ ಟೈಮ್ ಆಗಿದೆ. 4 ಅವರ್ಸ್ ಆಂಜನೇಯ ಹೆಸರು ಇಟ್ಕೊಂಡಿರೋದು ಎಷ್ಟು ಕಷ್ಟ ಅಂದರೆ ಅಷ್ಟು ಕಷ್ಟ. ಆಂಜನೇಯವ್ರು ಬಂದುಬಿಟ್ಟು ಇಲ್ಲೇ ಇದ್ಬಿಟ್ರು. ಶ್ರೀರಾಮಚಂದ್ರ ಅವ್ರು ಬಂದುಬಿಟ್ಟು ಹೋದ್ಮೇಲೆ ಇಲ್ಲೇ ಅವ್ರ ಹೆಸರನ್ನು ಜಪ ಮಾಡ್ಕೊಂಡು
ಆಂಜನೇಯನ ಅವ್ರನ್ನ ದರ್ಶನ ಮಾಡ್ಕೊಳ್ಳೋಕ್ಕೆ ಎಷ್ಟು ಅವರ್ ಆಯ್ತು ಅಂದರೆ 4 ಅವರ್ಸಿಂದ ಲೈನಲ್ಲೇ ಇದ್ದೀವಿ. 4 ಅವರ್ಸಿಂದ ಲೈನಲ್ಲಿ ಇದ್ವಿ. 10 ಗಂಟೆಗೆ ಬಂದಿರೋರು ಇವಾಗ 1:10 ಆಗ್ತಿದ್ರಲ್ಲಿ ಇನ್ನೂ ದರ್ಶನ ಆಗಿಲ್ಲ. ಇಲ್ಲಿ ಬಂದಿದ್ದು ಎಲ್ಲ ಸುಮಾರು ಜನ ಏನಂದರೆ ಪ್ರಯಾಗ್ರಾಜ್ ಹೋಗೋಣ, ಅಯೋಧ್ಯೆ ಎಲ್ಲ ನೋಡ್ಕೊಂಡು ಹೋಗೋಣ, ಹತ್ರನೇ ಐತಲ್ಲ ಪ್ಲೇಸಸ್ ಅಂತ ಹೇಳ್ಬಿಟ್ಟು ಕವರ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ಇನ್ನೂ ಸ್ವಲ್ಪ ಜನ ಪ್ರಯಾಗ್ರಾಜ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ. ಅದರಿಂದನೇ ತುಂಬ ಜನ ಅಂದರೆ ತುಂಬ ಜನ ಆಗೋಯ್ತು. ಇಲ್ಲಾಂದರೆ ಸ್ವಲ್ಪ ಖಾಲಿಯಾಗಿ ಇರ್ತಿತ್ತು ಅನ್ಸುತ್ತೆ. ನೋಡ್ಬೋದು ಒಂದೇ ಇಷ್ಟೊಂದು ಜನ ನೋಡಿ ಅನ್ಸುತ್ತೆ ನಮಗೆ. ಆಂಜನೇಯನ ಟೆಂಪಲ್ ಮುಂದೆ ನಾವು ಬಂದುಬಿಟ್ವಿ. ಕೊನೆಗೂ 4-5 ಅವರ್ ನಿಂತ್ಕೊಂಡು ಲೈನಲ್ಲಿ ಬಂದುಬಿಟ್ಟು ತುಂಬ ಕಷ್ಟ ಬಿತ್ಕೊಂಡು ನೋಡ್ತಾಯಿಲ್ಲ. ಇದೇ ಎಂಟ್ರೆನ್ಸ್ ಆಂಜನೇಯಂದು. ಆಂಜನೇಯನ ಎಲ್ಲ ಜನ ಬಂದುಬಿಟ್ಟು ಶ್ರೀರಾಮನ ದರ್ಶನ ಮಾಡ್ಕೊಳ್ಳಲ್ಲ. ಯಾಕಂದರೆ ಬಂದುಬಿಟ್ಟು ಇಲ್ಲಿ ಶ್ರೀರಾಮನ ದರ್ಶನ ಮಾಡ್ಕೊಳಕ್ಕಿಂತ ಮುಂಚೆ ಬಂದುಬಿಟ್ಟು ಅಯೋಧ್ಯೆಯಲ್ಲಿ ಬಂದುಬಿಟ್ಟು ಆಂಜನೇಯನ ಪರ್ಮಿಷನ್ ತೊಗೊಂಡೆ ಬೇರೆ 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 ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೋಡ್ಕೊಬರ್ಬೇಕು. ಯಾಕಂದರೆ ಆಂಜನೇಯನ ಪರ್ಮಿಷನ್ ಇಲ್ದಿರೋ ಯಾವ ದೇವಸ್ಥಾನಕ್ಕೂ ಕಾಲಿಕ್ಕಾಗಲ್ಲ. ಯಾಕಂದರೆ ಆಂಜನೇಯ ದೇವಸ್ಥಾನ ಅಷ್ಟೊಂದು ಪವರ್. ಶ್ರೀರಾಮ ಅವರು ಬಂದಿರೋ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ವೈಕುಂಠಕ್ಕೆ ವಾಪಸ್ ಹೋಗ್ಬೇಕಾದ್ರೆ ಆಂಜನೇಯ ಅವರು ವೈಕುಂಠಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅನ್ಕೊಂತಾರೆ. ಆದರೆ ವೈಕುಂಠಕ್ಕೆ ಹೋದರೆ ಶ್ರೀರಾಮನ ಜಪ ಮಾಡೋರು ಯಾರು ಭೂಲೋಕದಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಇದ್ಬಿಡ್ತಾರೆ. ವಿರಾಳವಾಗಿ ಶ್ರೀರಾಮನ ಜಪ ಮಾಡೋದು ಯಾರು ಅಂತ ಹೇಳ್ಬಿಟ್ಟು ಇಲ್ಲೇ ಇದ್ಬಿಡ್ತಾರೆ ವೈಕುಂಠವಾಗಿ. ಶ್ರೀರಾಮನ ಜಪ ಮಾಡ್ಕೊಂಡು ಇದೇ ದೇವಸ್ಥಾನದಲ್ಲಿ ಆಂಜನೇಯರು ಇದ್ಬಿಡ್ತಾರೆ. ಶ್ರೀರಾಮ ಜೊತೆ ವೈಕುಂಠಕ್ಕೆ ಹೋಗ್ಬಿಟ್ರೆ ಯಾರು ನನ್ನ ಜಪ ಮಾಡ್ತಾರೆ, ಶ್ರೀರಾಮನ ಜಪ ಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆಂಜನೇಯರು ಬಂದ್ಬಿಟ್ಟು ಶ್ರೀರಾಮನ ಜಪ ಮಾಡ್ಕೊಂಡು ಇಲ್ಲೇ ಇದ್ಬಿಡ್ತಾರೆ, ಇಲ್ಲೇ ನಿಲ್ಲಿಸ್ಬಿಡ್ತಾರೆ ಅಯೋಧ್ಯೆನಲ್ಲೇ. ತೋರಿಸ್ತೀನಿ ನೋಡಿ ಆಂಜನೇಯನ. कितना आदमी आया? हम फैमिली के साथ आए। कैसा ये समोसा? मस्त समोसा, वेरी गुड टेस्ट। क्या आदमी अच्छा नहीं देता? नहीं, वेरी गुड टेस्ट। देखो इधर स्पून कैसे हो गया? ಸಮೋಸ ಬಂದ್ಬಿಟ್ಟು ಇಲ್ಲಿ ಅಯೋಧ್ಯೆ ನಿಮಗೆ ಅಲ್ಲಿ ತಿಂತಾ ಇರೋದು ಹನುಮಾನ್ ಟೆಂಪಲ್ ಬಂದ್ಬಿಟ್ಟು ಇರಬೇಕು. ಯಾವ ಟೇಸ್ಟು ನಮ್ಮ ಕಡೆ ಬಂದ್ಬಿಟ್ಟು ಪಾನಿಪುರಿನಲ್ಲಿ ಸಮೋಸ ಹಾಕಿದ್ದಾರೆ. ಚೆನ್ನಾಗಿದೆ, ಪರವಾಗಿಲ್ಲ, ತಿನ್ಬೋದು. ಇದು ಹೆಸರು ಬಂದ್ಬಿಟ್ಟು ಏನು ದೂಪ ಸಮೋಸ ಅಂತ ಹೇಳಿದ್ದಾರೆ. ವಾಲ್ಮೀಕಿ ರಾಮಾಯಣ ಪ್ರಕಾರ ದಶರಥ ಮಹಾರಾಜ ಅವ್ರು ಬಂದ್ಬಿಟ್ಟು ಈ ಕೋಟೆನ ಆಳ್ತಾ ಇದ್ರು. ಈ ಸಾಮ್ರಾಜ್ಯನ 60 ವರ್ಷಗಳ ಕಾಲ ಆಳ್ತಾ ಇದ್ರು. 60 ಅವ್ರು ಆಳ್ತಿರ್ಬೇಕಾದ್ರೆ ಈ ಅಯೋಧ್ಯೆಗಾಗಿರ್ಲಿ ಕೌಸಲ್ಯಾಗಿರ್ಲಿ ಏನೇ ಪ್ರಾಬ್ಲಮ್ ಇರ್ತಿದ್ದಿಲ್ಲ. ಈ ಅಯೋಧ್ಯೆಗೆ ದಶರಥ ಮಹಾರಾಜಿನ ದುಡ್ಡಿನ ಬಂದ್ಬಿಟ್ಟು ತುಂಬಿ ತುಳುಕ್ತಾ ಇತ್ತು. ಆ ದುಡ್ಡಿನ ಬಂದ್ಬಿಟ್ಟು ಯಾರಿಗೂ ಏನು ಪ್ರಾಬ್ಲಮ್ ಆಗ್ತಿದ್ದಿಲ್ಲ. ದಶರಥ ಮಹಾರಾಜ್ಗೆ ಅದೆಲ್ಲ ಆಗಿ ತುಮುಕ್ತಾ ಇದ್ರೆ ದುಡ್ಡು ಬಂದ್ಬಿಟ್ಟು ಅವ್ರಿಗೆ ಒಂದೇ ಒಂದು ನೆನಪಿತ್ತು. ಏನಂದರೆ ಈ ವಂಶನ ಮುಂದುವರ್ಸ್ಕೊಂಡು ಹೋಗೋಕ್ಕೆ ಯಾರೂ ಇದ್ದಿಲ್ಲ. ಅವಾಗ ಬಂದ್ಬಿಟ್ಟು ದಶರಥ ಮಹಾರಾಜ್ ಅವ್ರು ಬಂದ್ಬಿಟ್ಟು ಕೊರಗ್ತಾನೆ ಇದ್ರು. ಯಾಕಂದರೆ ಈ ವಂಶನ ಮುಂದುವರ್ಸ್ಕೊಂಡು ಹೋಗೋಕ್ಕೆ ಯಾರೂ ಇದ್ದಿಲ್ಲ. ಅದಕ್ಕಂತಾನೆ ಬಂದ್ಬಿಟ್ಟು ಒಂದು ಹೋಮ ಮಾಡಿಸಿದ್ರು ವಿಜ್ಞಾನಿಗಳನ್ನ ಕರೆಸಿ. ಅವ್ರ ತಂದೆಯನ್ನ ನೋಡೋದಕ್ಕೆ ನಮ್ಮ ಕೈಲಿ ಆಗಿಲ್ಲ ದಶರಥ ಮಹಲ್ನ ಒಳಗಡೆ ಹೋಗೋದಕ್ಕೆ. ಯಾಕಂದರೆ ಗೇಟ್ನ ಮುಚ್ಚಿಬಿಟ್ಟಿದ್ದಾರೆ. ಎಷ್ಟೊತ್ತು ತೆಗಿತಾರೆ ಅಂತ ನನಗೆ ಗೊತ್ತಿಲ್ಲ. ಅದಕ್ಕಂತಾನೆ ನಾವು ಬಂದ್ಬಿಟ್ಟು ಇವಾಗ ವಾಪಸ್ ಬರ್ತಾಯಿದ್ವಿ. ದಶರಥ ಮಹಲಿನ ಫ್ರಂಟಿನ ಗೇಟ್ ಇದು, ಫ್ರಂಟಿನ ಗೇಟು. ದೇವರು ಇವಾಗ ನಾವೆಲ್ಲಿದೆ ಅಂದರೆ ಶ್ರೀರಾಮ ಜನ್ಮಸ್ಥಳ ಅಯೋಧ್ಯೆನಲ್ಲಿರೋದು ನಾವು. ಇವಾಗ ಶ್ರೀರಾಮ ಅವ್ರು ಬಂದ್ಬಿಟ್ಟು ಸೂರ್ಯವಂಶಕ್ಕೆ ಸೇರ್ತಾರೆ. ಈಶ್ವಾಕ್ ಬಂದ್ಬಿಟ್ಟು ಸೂರ್ಯವಂಶದ ರಾಜ ಆಗಿರ್ತಾನೆ. 81ನೇ ಜನ್ಮದಲ್ಲಿ ಹುಟ್ಟಿರ್ತಾರೆ. ಈ ಸ್ಥಾಪಕ ಈಶ್ವಾಕು ರಾಜವಂಶದ ಸ್ಥಾಪನಾ ರಿಷಬ್ ದೇವ್. 81ನೇ ಜನ್ಮದಲ್ಲಿ ಶ್ರೀರಾಮ ಹುಟ್ಟುತ್ತಾರೆ. ಅದಾದ್ಮೇಲೆ ಈಶ್ವಾಕಿನ ವಂಶದಲ್ಲೇ 1085ರಲ್ಲಿ ಬಂದ್ಬಿಟ್ಟು ಇನ್ನೊಂದು ವೀರ ಅವರು ಇರ್ತಾರೆ. ಅವ್ರು ಯಾರಂದ್ರೆ ಗೌತಮ ಬುದ್ಧ ಅವ್ರು ಹುಟ್ಟೋದು. ಏನ್ ಆಶ್ಚರ್ಯ ಅಂದ್ರೆ ಒಂದೇ ಈಶ್ವಾಕಿನಲ್ಲಿ ಬಂದ್ಬಿಟ್ಟು 3 ಜನ ಹುಡ್ತಾರೆ. ಶ್ರೀರಾಮ, ಜೈನಿಸಮ್ ಅವರು, ಗೌತಮ ಬುದ್ಧ. ಈ 3 ಜನ್ಮ ಅವರು ಬಂದ್ಬಿಟ್ಟು ಒಂದೇ ಈಶ್ವಾಕಿನಲ್ಲಿ ಹುಡ್ತಾರೆ ಜೈನಿಸಮ್ ಅಲ್ಲಿ. ನೋಡಿದ್ರಲ್ಲ ಅಯೋಧ್ಯೆ ಬಂದ್ಬಿಟ್ಟು ಎಷ್ಟೊಂದು ರಶ್ ಇದೆ ಅಂತ ಹೇಳ್ಬಿಟ್ಟು ಈ ರೆಸ್ಟ್ನ ದಾಟ್ಕೊಂಡು ಹೋಗಿ ಶ್ರೀರಾಮಚಂದ್ರ ಪ್ರಭುನ ದರ್ಶನ ಮಾಡ್ಕೋಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಹೇಗೆ ವಿಡಿಯೋ ಕಮೆಂಟ್ ಮಾಡಿ ಮಿಸ್ ಮಾಡಿ.